ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಅಮ್ಮ ಈ ಒಂದು ಬೀನ್ಸ್ ಕಾಳನ್ನ ತೊಗೊಂಡಿದ್ರ, ಹಾಗಾಗಿ ನಾನು ಮತ್ತು ನನ್ನ ಮಗ ಇಬ್ಬರೂ ಸಾಂಬಾರು ಮಾಡೋಣ ಅಂತೇಳಿ ಬಿಡಿಸ್ತಾ ಕುಂತಿದ್ದೀವಿ. ಹಾಗೆ ನಮ್ಮಮ್ಮ ತಿಂಡಿಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಕಾಯಿ ಚಟ್ನಿ ಮಾಡೋದಕ್ಕೆ ಕಾಯಿನ ತುರಿತಾಯಿದ್ರು. ಇವತ್ತು ಚಪಾತಿ ಮತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ರು ತಿಂಡಿಗೆ ಅಂತೇಳಿ. ಹಾಗಾಗಿ ನಾವು ಈ ಕಡೆ ಸಾಂಬಾರಿಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ನಾವಿಬ್ಬರು ಸೇರಿಕೊಂಡು ಅಮ್ಮ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಸೊ ಇವತ್ತಿನ ಮಾರ್ನಿಂಗ್ ನನ್ನ ಮಗನ ಜೊತೆ ಈ ರೀತಿ ಅವನಿಗೂ ಬಿಡ್ಸಕ್ಕೆ ಕೊಟ್ಬಿಟ್ಟಿದ್ದೀನಿ. ಏನಾದರೂ ಒಂದು ಕಿತಾಪತಿ ಕೆಲಸ ಮಾಡೋದಕ್ಕೆ ಅವ್ರನ್ನ ಒಂಟಿಯಾಗಿ ಬಿಡೋದಕ್ಕಿಂತ ನಮ್ಮ ಜೊತೆ ಈ ರೀತಿ ಕೆಲಸದಲ್ಲಿ ಮಿಂಗಲ್ ಆಗಿ ಅವ್ರನ್ನೂ ಕೂರಿಸ್ಕೊಂಡು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಸ್ಕೊಂಡ್ರೆ ಅವ್ರಿಗೂ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ, ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ. ಈ ರೀತಿ ಆಟ ಸಾಮಾನುಗಳೇ ಬೇಕು ಕಾಸ್ಟ್ಲಿಯಾಗಿ ಅಂತ ಏನೂ ಇರಲ್ಲ. ಸೊ ಈ ರೀತಿ ನಾವು ಮಕ್ಕಳ ಜೊತೆ ಅವ್ರಿಗೆ ಬೋರ್ ಆಗ್ತಿರೋ ರೀತಿ ಮಾಡ್ಬೋದು. ಅವನಂತೂ ತುಂಬ ಎಂಜಾಯ್ ಮಾಡಿಕೊಂಡು ಬಿಡಿಸ್ತಾ ಇದ್ದ ಬೀನ್ಸ್ಗಳನ್ನ. ನನ್ನ ಮಗ ವಾಯ್ಸ್ ಓವರ್ ಕೊಡಿಸಿದ್ರೆ ಅವನು ಸ್ವಲ್ಪ ಅಂತಿದ್ದಾನೆ. ಅವ್ನಿಗೂ ಸ್ನಾನ ಮಾಡಿ ಮಲಗಿಸಿದ್ರೆ ಜಾಸ್ತಿ ಹೊತ್ತು ಮಲ್ಕೊಳ್ಳೆಲ್ಲ ಬೇಗ ಎದ್ಬಿಟ್ಟವನೆ. ಹಾಗಾಗಿ ವಾಯ್ಸ್ ಓವರ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ನಾನು ಬೇಗ ಬಿಡಿಸ್ತೀನಿ. ಯಾರು ಬೇಗ ಬಿಡಿಸ್ತಾರೆ ನೋಡೋಣ. ನೀನಾ? ನಾನು ಬೇಗ ಬಿಡಿಸ್ತೀನಿ ನೋಡಿ. ನಂದು 2 ಆಗೋಯ್ತು. ನಾನು ಆಗುತ್ತೆ ನಿಂದು ಇನ್ನೂ ಆಗಿಲ್ಲ. ದೊಡ್ಡ ತಗೋ, ಚೆನ್ನಾಗಿರುತ್ತೆ. ತಗೋ. ಹಾಗೆ ಇಲ್ಲಿ ನನ್ನ ಮಗಂದು ಬೈಕ್ ತೊಗೊಂಡು ಅಟ್ಟದ ಮೇಲೆ ಹಾಕಿ ತುಂಬ ತಿಂಗಳುಗಳಾಗ್ಬಿಟ್ಟಿತ್ತು. ಹಾಗಾಗಿ ಬೈಕ್ ತಗೊಳ್ಳು ಅಂತ ಹೇಳಿ ಹಿಂಸೆ ಮಾಡ್ತಿದ್ದ. ಹಾಗಾಗಿ ನಮ್ಮ ಯಜಮಾನ್ರು ಅಟ್ಟದ ಮೇಲೆ ಹತ್ತಿ ಬೈಕೆಲ್ಲ ಕೆಳಗೆ ಇಳಿಸ್ತಾಯಿದ್ರು. ಬೈಕಂತೂ ತುಂಬ ಧೂಳಾಗಿತ್ತು. ಹಾಗಾಗಿ ಆಟ ಆಡಲಿ, ಇನ್ನು ಸುಮ್ಮನೆ ಮೇಲೆ ಎತ್ತಿಟ್ರೆ ಯೂಸ್ ಇರೋಲ್ಲ, ಹೋಗಿ ಒಂದು ಆಟ ಆಡ್ತಿರ್ತಾರೆ. ಯಾವಾಗಾದರೂ ಅವರಿಗೆ ಮನಸ್ಸಿಗೆ ಬಂದಾಗ ತೊಗೊಂಡು ಆಟಾಡ್ತಾ ಇರ್ತಾರೆ. ಸೊ ಈ ವಯಸ್ಸಲ್ಲೇ ಆಟ ಆಡ್ಕೊಳ್ಳೋದು ಅವ್ರಿಗೆ ಖುಷಿ ಅಲ್ವಾ. ಹಾಗಾಗಿ ತಕ್ಕೊಡು ಅಂತ ಹೇಳಿ ತೆಗೆಸಿದ್ದು. ತುಂಬ ಧೂಳಿತ್ತು ಮಾತ್ರ. ಇನ್ನು ಇವಾಗ ಹಬ್ಬ ಬೇರೆ ಹತ್ರ ಇದೆಯಲ್ಲ, ಸೊ ಯಾವುದೂ ಧೂಳು ಹೊಡೆದಿರಲಿಲ್ಲ. ಒಂದೇ ಸಲ ಹಬ್ಬಕ್ಕೆ ಧೂಳು ಹೊಡ್ಕೊಂಡ್ರೆ ಆಯ್ತು ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ರ. ಹಾಗಾಗಿ ಆಟದಲ್ಲಿ ಜಾಸ್ತಿ ಧೂಳಿತ್ತು. ಹಾಗೆ ನಮ್ಮ ಅಮ್ಮನೂ ಇವತ್ತು ಧೂಳೆಲ್ಲ ಹೊಡ್ಕೊಂಡ್ಬಿಡ್ತೀನಿ ಮೇಲೆ ಎಲ್ಲ, ನೀವು ಹಾಸ್ಪಿಟಲ್ಗೆ ಹೋಗಿ ಬನ್ನಿ, ಇವತ್ತು ವ್ಯಾಕ್ಸಿನ್ ಇದೆಯಲ್ಲ ಪಾಪದು ಅಂತ ಹೇಳಿ ಹೇಳ್ತಿದ್ರು. ನೀವು ಬರೋ ಅಷ್ಟರೊಳಗೆ ಮನೆ ಧೂಳು ಹೊಡಿತೀನಿ ಅಂತ ಹೇಳಿದ್ರು. ಹಾಗಾಗಿ ನನ್ನ ಹಸ್ಬೆಂಡ್ ಅಂತೂ ಆಟೋದಿಂದ ಕೆಳಗೆ ಇಳಿತಿದ್ರ. ಮೇಲೆ ತುಂಬ ಧೂಳಿತ್ತು. ಅವರೂ ತುಂಬ ಧೂಳಿದೆ ಮೇಲೆ ಅಂತ ಹೇಳಿ ಪ್ಯಾಂಟೆಲ್ಲ ಕೊಡ್ಕೊತಾ ಇದ್ರು. ಹಾಗೆ ಬೈಕನ್ನೆಲ್ಲ ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು. ಅವನು ಸ್ವಲ್ಪ ಹೊತ್ತು ತುಂಬ ಚೆನ್ನಾಗಿ ಆಟ ಆಡ್ದ ಬೈಕ್ ಇಟ್ಕೊಂಡು. ಯಾಕೆಂದರೆ ತುಂಬ ದಿನ ಆಯ್ತಲ್ವ ಬೈಕ್ನ ಮುಟ್ಟಿ. ಹಾಗಾಗಿ ಅವನ ಜೋಶ್ ಇರುತ್ತೆ, ಹೊಸ್ದಾಗಿ ಕಾಣಿಸ್ತಿತ್ತು ಅವತ್ತು ಅವನಿಗೆ ಗಾಡಿ. ಹಾಗಾಗಿ ಜಾಸ್ತಿ ಹೊತ್ತು ಆಟ ಆಡ್ದ ಚೆನ್ನಾಗಿ. ಆ್ಯಂಡ್ 1-2 ದಿನ ಆದಮೇಲೆ ಅದೆಲ್ಲ ಬೋರಿಂಗ್ ಅನಿಸ್ಬಿಡುತ್ತೆ ಅವ್ರಿಗೆ. ಆವಾಗ ಜಾಸ್ತಿ ಮುಟ್ಟೋಕ್ಕೆ ಹೋಗಲ್ಲ ಗಾಡಿನ. ಹಬ್ಬಕ್ಕೆ ಅಂತೇಳಿ ಹೊಸ ಬಟ್ಟೆ ತೊಗೊಬಂದಿದ್ರು. ಹಾಗಾಗಿ ಇಬ್ರಿಗೂ ಸೇಮ್ ಒಂದೇ ಕಲರ್, ಒಂದೇ ಥರ ಇರೋ ಥರ ಬಟ್ಟೆ ತೊಗೊಬಂದರು. ಹಾಗಾಗಿ ಅದು ಇಬ್ರಿಗೂ ಆಗುತ್ತಾ ಚೆನ್ನಾಗಿ ಫಿಟ್ಟಾಗಿ ಕೂರುತ್ತಾ ನೋಡೋಣ ಅಂತೇಳಿ ಹಾಕಿದ್ದೆ. ಹಾಗಾಗಿ ಇಬ್ರಿಗೂ ಸರಿಯಾಗಿತ್ತು ಸೈಜು. ಹಾಗೆ ಪಾಪು ಜೊತೆ ನನ್ನ ಮಗ ಇಬ್ರದ್ದು ಫೋಟೋ ತೆಗೆದೆ, ಬೈಕಲ್ಲಿ ಕೂರಿಸಿರೋದೆಲ್ಲ. ಹಾಗೆ ಅವರಿಬ್ರು ಒಂದೇ ಕಡೆ ಮಲಗಿಸಿ ಫೋಟೋ ತೆಗೆಯೋಣ ಅಂತ ಹೇಳಿ. ಸೊ ಅವರು ಸುಮ್ಮನೆ ಇರ್ತಾರ, ಸರಿಯಾಗಿ ಫೋಟೋ ಏನು ತೆಗೆಸ್ಕೊಳ್ಳಿಲ್ಲ, ವೀಡಿಯೋ ಮಾಡ್ತಾಯಿದ್ದೆ ನಾನು. ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಬ್ರಿಗೂ ಸೇಮ್ ಬಟ್ಟೆ ಇದ್ದಿದ್ದು. ಅವನು ಇಮಿಟೇಟ್ ಮಾಡ್ತಿದ್ಯಾ? ಛತ್ರಿ ಗುಂಡ ನೀನು. ನೋಡ್ತೀನಿ ನೀನು ಆಡ್ಕಂತ ಅಣ್ಣ ನಿನ್ನ ಆಡ್ಕಂತ ನೋಡು, ಹಿಂಗೆ ಮಾಡ್ತೀಯ ಅಂತ. ಕಮ್ಮಿ ಅಣ್ಣ ಅಲ್ಲ ನೀನು. ವಾ ಪ್ರೆಸ್ ಮಾಡಬೇಡ. ಚೊ 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 ಮನಿಕೋ.
ಪಾಪು ಹತ್ರ ಹಾಗೆ ಇವತ್ತು ಪಾಪುದು ವ್ಯಾಕ್ಸಿನೇಷನ್ ಇತ್ತು 3.5 ತಿಂಗಳದ್ದು. ಹಾಗೆ ಹೋಗಿ ಬರೋಣ ಅಂತ ಹೇಳಿ ಹಾಸ್ಪಿಟಲ್ಗೆ ರೆಡಿಯಾಗಿದ್ದೀನಿ. ನನ್ನ ಪಾಪನ ಕೂಡ ರೆಡಿ ಮಾಡಿದ್ದೆ. ಸೊ ಇನ್ನೇನು ಹೊರಡಬೇಕು, ಹಾಗಾಗಿ ಪಾಪನು ಕೂಡ ರೆಡಿ ಮಾಡಿದೆ. ಆ್ಯಂಡ್ ಸ್ವಲ್ಪ ಮೋಡ ಇತ್ತು, ಬೈಕಲ್ಲಿ ಹೋಗಬೇಕಾಗಿತ್ತು, ಹಾಗಾಗಿ ರೆಡಿ ಆದ್ವಿ. ಆ್ಯಂಡ್ ನನ್ನ ದೊಡ್ಡ ಮಗನೂ ಕೂಡ ರೆಡಿ ಮಾಡಿದೆ. ಅವನನ್ನು ಅಂಗನವಾಡಿಗೆ ಡ್ರಾಪ್ ಮಾಡಿಬಿಟ್ಟು ಹಾಗೆ ಹಾಸ್ಪಿಟಲ್ಗೆ ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಬರೋಣ ಅಂತೇಳಿ ಅಂದ್ಕೊಂಡ್ವಿ. ಹಾಗೆ ಪಾಪುಗೆ ಬೈಕಲ್ಲಿ ಹೋಗ್ತಾ ಇರೋದ್ರಿಂದ ತುಂಬ ಗಾಳಿ ಬರುತ್ತೆ ಅಲ್ವಾ, ಹಾಗಾಗಿ ಈ ರೀತಿ ಬೇಬಿ ಕ್ಯಾರಿ ಮಾಡೋ ಅದನ್ನು ತೊಗೊಂಡ್ವಾ. ಅದು ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ, ಹಿಡಿಸ್ತಾನೆ ಇರಲಿಲ್ಲ ಸರಿಯಾಗಿ. ಹಾಗಾಗಿ ಹೆಂಗೋ ಹಿಂಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ವಿ ಪಾಪನಂತೂ. ಹಾಗೆ ನನ್ನ ಮಗನ್ನ ಅಂಗನವಾಡಿಗೆ ಡ್ರಾಪ್ ಮಾಡಿ ಅವನಿಗೆ ಒಂದು ಬಾಯ್ ಹೇಳಿ ನಾವು ಕೂಡ ಹಾಸ್ಪಿಟಲ್ ಕಡೆ ಹೊರಟ್ವಿ. ಬೈಕಲ್ಲೇ ಹೊರಟ್ವಿ, ಯಾಕೆಂದರೆ ಪಕ್ಕದೂರಿತ್ತು, ನಮ್ಮೂರಿಂದ ಪಕ್ಕದೂರಲ್ಲಿ ಹಾಸ್ಪಿಟಲ್ ಇದ್ದಿದ್ದು. ಹಾಗಾಗಿ ಒಂದು 5 ಕಿಲೋಮೀಟ್ರು ಅಂದ್ಕೊಳ್ಳಿ, ಅಷ್ಟು ದೂರ ಇತ್ತು. ಹಾಗಾಗಿ ಬೈಕಲ್ಲಿ ಹೊರಟ್ವಿ. ನನ್ನ ಪಾಪನ ತುಂಬ ಕವರ್ ಮಾಡಿದ್ದೆ, ಗಾಳಿ ಜಾಸ್ತಿ ಬರ್ತೈತೆ ಅಂತೇಳಿ ಟವಲೆಲ್ಲ ಹಾಕ್ಕೊಂಡಿದ್ದೆ. ಸ್ವಲ್ಪ ಉಸಿರಾಡೋದಕ್ಕೆ ಗಾಳಿ ಹೋಗೋದಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡು ಬೈಕಲ್ಲಿ ಕೂರಿಸ್ಕೊಂಡಿದ್ದೆ. ಆ್ಯಂಡ್ ಹಾಸ್ಪಿಟಲ್ ಕೂಡ ರೀಚ್ ಆದ್ವಿ. ಆ್ಯಂಡ್ ಅವನು ಕೂಡ ನಿದ್ದೆ ಹೋಗ್ಬಿಟ್ಟಿದ್ದ ಬೈಕಲ್ಲಿ ಬರೋವಾಗ. ಹಾಗಾಗಿ ಸ್ವಲ್ಪ ಅವನ್ನ ಎಚ್ಚರ ಮಾಡಿಸೋಣ, ವ್ಯಾಕ್ಸಿನ್ ಹಾಕ್ಸ್ಬೇಕಲ್ವಾ, ಹಾಗಾಗಿ ಎಚ್ಚರ ಮಾಡಿಸ್ತಾಯಿದ್ರು ಅವರು. ವೆದರು ತುಂಬ ಚೆನ್ನಾಗಿತ್ತು, ಜಾಸ್ತಿ ಬಿಸಿಲು ಇರಲಿಲ್ಲ, ಹಾಗೆ ಮಳೆನೂ ಬರ್ತಿರಲಿಲ್ಲ, ಬರೀ ಮೋಡ ಆಗಿತ್ತು. ಪಾಪನ ಇಟ್ಕೊಂಡು ಬೈಕಲ್ಲಿ ಬಂದಿದ್ದರಿಂದ ಈ ವೆದರ್ ಚೆನ್ನಾಗಿತ್ತು, ಯಾಕೆಂದರೆ ಮಳೆನೂ ಇರಲಿಲ್ಲ, ಈ ಕಡೆ ಬಿಸಿಲು ಇರಲಿಲ್ಲ, ಆರಾಮಾಗಿತ್ತು. ಆ್ಯಂಡ್ ಹಾಸ್ಪಿಟಲ್ಗೆ ಹೋದ್ಮೇಲಂತೂ ನಾನು ವೆಯ್ಟ್ ಚೆಕ್ ಮಾಡ್ತಾ ಇದ್ದೆ, ನಾನು ಎಷ್ಟು ವೆಯ್ಟ್ಗೆ ಇವಾಗಿದ್ದೀನಿ ಅಂತೇಳಿ. ಯಾಕೆಂದರೆ ಡೆಲಿವರಿಲಿ ತುಂಬ ವೆಯ್ಟ್ ಇದ್ವಲ್ಲ, ಹಾಗಾಗಿ ವೆಯ್ಟ್ ಎಷ್ಟಿದೆ ಅಂತೇಳಿ ಚೆಕ್ ಮಾಡಿಸ್ಕೊಂಡೆ. ಹಾಗೆ ಮಗುಗೆ 3.5 ತಿಂಗಳದು ವ್ಯಾಕ್ಸಿನ್ ಇವತ್ತು, ಹಾಗಾಗಿ ಡ್ರಾಪು ಮತ್ತು ವ್ಯಾಕ್ಸಿನ್ ಎರಡೂ ಹಾಕ್ತಾಯಿದ್ದಾರೆ. ತುಂಬ ಭಯ ಆಗೋಯ್ತು ನನಗಂತೂ, ಯಾಕೆಂದರೆ ಫಸ್ಟ್ ಮಂತು ಸೆಕೆಂಡ್ ಮಂತು ಸ್ವಲ್ಪ ಹತ್ಬಿಟ್ಟು ಆಯಿತಾ, ಹಾಗಾಗಿ ಸ್ವಲ್ಪ ಬೇಜಾರು ಅನಿಸುತ್ತೆ ನಮಗೆ ನೋಡೋವಾಗ. ತುಂಬ ಅಳುತ್ತಲ್ಲ ಮಗು, ಸಮಾಧಾನ ಮಾಡೋದೆಲ್ಲ. ಬಟ್ ಈ ಸಲ ಅವ್ನು ಜಾಸ್ತಿ ಅಳಲೇ ಇಲ್ಲ ಗೊತ್ತಾ. ಈ ಒಂದು ಇಂಜೆಕ್ಷನಿಗೆ ಸ್ವಲ್ಪ ಹತ್ತದ, ಅದು ಬಿಟ್ಟರೆ ಜಾಸ್ತಿ ಅಳಲೇ ಇಲ್ಲ, ಸುಮ್ಮನೆ ಹಾಕಿಸ್ಕೊಂಡು ಸುಮ್ಮನೆ ಆದ. ಆ್ಯಂಡ್ ಒಂದು ಇಂಜೆಕ್ಷನಲ್ಲಿ ಹತ್ತನಲ್ಲ, ಅದು ಕೂಡ ಒಂದು 5-10 ಸೆಕೆಂಡ್ ಅಷ್ಟೇ ಹತ್ತಿದ್ದು. ಅದಾದಮೇಲೆ ಮತ್ತೆ ಸ್ಮೈಲ್ ಮಾಡ್ತಾಯಿದ್ದ. ಅವರು ಕೂಡ ಸಿಸ್ಟರ್ ಅದೇ ಹೇಳಿದ್ರು, ನಾನು ಫಸ್ಟ್ ಬೇಬಿ ಇದನ್ನೇ ನೋಡಿದ್ದು, ವ್ಯಾಕ್ಸಿನ್ ಹಾಕ್ಸ್ಮೇಲೂ ನಗ್ತಾ ಇದೆಯಲ್ಲ, ಈ ಪಾಪನೇ ನಾನು ನೋಡಿದ್ದು ಅಂತ ಹೇಳ್ತಾಯಿದ್ರು. ಸೊ ಸ್ಟ್ರಾಂಗ್ ಆಗಿದ್ದಾನೆ ಮಗ, ಏನೂ ತೊಂದರೆ ಇಲ್ಲ, ಜಾಸ್ತಿ ಅಳಲಿಲ್ಲ ಅಲ್ಲ. ಸೊ ಸ್ವಲ್ಪ ಮನೇಲಿ ಕೇರ್ ಮಾಡಿ ಇವತ್ತು ಚೆನ್ನಾಗಿ 1-2 ದಿವಸ. ಜ್ವರ ಏನಾದರೂ ಬರೋವಂಥ ಚಾನ್ಸಸ್ ಇರುತ್ತೆ ವ್ಯಾಕ್ಸಿನ್ಗೆ ಅಂತ ಹೇಳಿ ಸಿರಪ್ ಎಲ್ಲ ಕೊಟ್ಟರು. ಸೊ ಹಾಕಿಸ್ಕೊಂಡು ಹೊರಗಡೆ ಬಂದೆ. ಸ್ಟ್ರಾಂಗರ್ ಭೀಮಾ ಇವನು, ಹತ್ತಲೇ ಇಲ್ಲ. 3 ಇಂಜೆಕ್ಷನ್ಗೆ ಜಗ್ಗಿಲ್ಲ ಇದು ಅಲ್ಲಮ್ಮ, 3 ಇಂಜೆಕ್ಷನ್ಗೆ ಏನು ಮಾಡೋಕ್ಕಾಗಿಲ್ಲ. ಬರೋವಾಗೂ ತುಂಬ ಆ್ಯಕ್ಟಿವ್ ಆಗಿ ಸುಮ್ಮನೆ ಇದ್ದ. ಒಂಥರ ಖುಷಿ ಆಯಿತು ನಮಗೆ. ನಾನು ಏನೋ ಅಂದ್ಕೊಂಡು ಹೋಗ್ಬಿಟ್ಟಿದ್ದೆ, ಎಲ್ಲೋ ತುಂಬ ಹತ್ಬಿಡ್ತಾನೆ ಅಂತೇಳಿ. ಬಟ್ ಅವಾಗಿನ್ನೂ ಸ್ಟ್ರಾಂಗ್ ಆಗಿದ್ದ. ಆದರೆ ವ್ಯಾಕ್ಸಿನ್ ವರ್ಕ್ ಆದಮೇಲೆ 2 ದಿನ ಹೇಗಿರ್ತಾನೋ ಅಂತೇಳಿ ನಾವು ಕೂಡ ಮನೆ ಕಡೆ ಹೊರಟ್ವಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಟೇಕ್ ಕೇರ್, ಬಾಯ್.